ಎಲ್ಲ ಸ್ನಾನ ಮಾಡ್ಕೊಂಡು ಸೀದಾ ಫ್ಯಾಕ್ಟ್ರಿ ಬಂದ್ಬಿಡ್ರಿ. ಆಯ್ತಾಗ್ಲೇ ನಿಮ್ಗೆ ರಜಾಗಳು ಜಾಸ್ತಿ ಆಗೋಯ್ತು. ಆಮೇಲೆ ಸುಮ್ನೆ ಮಲ್ಕೊಂಬಿಟ್ಟಿರ. ನೋಡ್ದು ಎಲೆಕ್ಷನ್ ಅಬ್ರ ಹೆಂಗಿಕ್ಕ ಶುರು ಮಾಡ್ಬಿಟ್ಟವ್ರೆ. ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು. ಜಯ, ಇವಮ್ಮನ್ ಎಲ್ಲೋ ನೋಡಿದ್ವಲ್ವಾ? ಯಾರ ಅಮ್ಮ ಎಲೆಕ್ಷನ್ ನಿಂತ್ರಳು? ಅವಳು ನಮ್ಗೇನ್ ಗೊತ್ತು? ನೋಡ್ದಂಗೈತೆ. ಏ ಜಯ, ಏನಾಯ್ತೆ? ಏನಿಲ್ಲ ಏನಿಲ್ಲ. ಅಮ್ಮ, ಯಾಕಮ್ಮ ಕತ್ಲಲ್ಲಿ ಕೂತಿದ್ಯಾ? ಏನಮ್ಮ, ದರ್ಶನ ಎಲ್ಲ ಚೆನ್ನಾಗೈತಾ? ಹೂನಪ್ಪ, ಚೆನ್ನಾಗಾಯ್ತು. ಯಾಕೆ ಡಲ್ ಆಗಿದ್ಯಾ? ಮೈ ಹುಷಾರಿಲ್ವಾ? ಏನಿಲ್ಲಪ್ಪ, ಅಲ್ಲೇ ಇಲ್ಲೇ ಸುತ್ತಾಡ್ಕೊಂಡ್ ಬಂದ್ವಲ್ಲ, ಸ್ವಲ್ಪ ಸುಸ್ತಾಗೈತೆ ಅಷ್ಟೇ. ಓ, ಅದಕ್ಕೆ ಹೊರಗಡೆ ಮಾಸ್ಟರ್ ಫುಲ್ ಪೋಚ್ಕತ್ತವ್ರೆ. ಬಾ, ಊಟ ಮಾಡ್ಬಾ. ನಾವಿವತ್ತು ಫುಲ್ಲು. ಅಮ್ಮ, ನಿಂಗೊಂದು ವಿಷಯ ಗೊತ್ತಾ? ಅದೇ ಗೂರ್ಖಾ ಒಂದ್ ಹುಡ್ಗಿನ್ ಟಿಕಾಯಿಸ್ತಾ ಇದ್ದಾನೆ ಅಂತ ನಿಂಗೆ ಹೇಳಿದ್ನಲ್ಲ, ಅವ್ನು ಇವತ್ತು ಮದುವೆ ಮಾಡ್ಕೊಂಬಿಟ್ಟ. ಅದ್ರದೇ ಪಾರ್ಟಿ ಇವತ್ತು. ಫುಲ್ ತಿಂದು ಕುಡ್ದು ಫುಲ್ ಎಂಜಾಯ್ಮೆಂಟು. ಅವನ್ಗೆ ಇನ್ನೊಂದು ವಿಷಯನೂ ಹೇಳಿದ್ದೀನಿ, ಅಪ್ಪಿ ತಪ್ಪಿ ಮನೆ ಹತ್ರ ಬಾ, ಅಮ್ಮ ನಿನಗೆ ಪರ್ಕೆಲ್ ಹೊಡಿತಾಳೆ ಅಂತ. ಬಿಡ್ತು, ನಾನ್ ಯಾಕಪ್ಪ ಬಡಿಯಕ್ ಹೋಗ್ಲಿ? ಅಯ್ಯೋ, ನಿನ್ಗೆ ಹೇಳ್ದೆ ಮದುವೆ ಮಾಡ್ಕೊಂಡನಲ್ಲಮ್ಮ ಅವನು. ಆಗ್ಲಿ ಬಿಡು, ಒಟ್ನಲ್ಲಿ ಎಲ್ಲೋ ಚೆನ್ನಾಗಿ ಬದುಕೋದು ಮುಖ್ಯ ಅಷ್ಟೇ. ವಾ, ಭೂಮಿ ತಾಯವ ನೀನು. ಯಾರ ಮೇಲೂ ಕೋಪ ಮಾಡ್ಕೊಳಲ್ಲ ಅಂತ್ಯಾ, ಎಲ್ರಿಗೂ ಒಳ್ಳೇದ್ ಬಯಸ್ತ್ಯಾ. ಅಲ್ಲಮ್ಮ, ನಿನಗಿರೋ ಬುದ್ಧಿಲಿ ಒಂದೇ 1% ನನಗೆ ಬಂದಿಲ್ವಲ್ಲ, ನನಗೊಂದೊಂದ್ಸಲಿ ಡೌಟ್ ಆಗ್ಬಿಡುತ್ತೆ, ನಾನ್ ನಿನ್ ಮಗನೋ ಅಲ್ವೋ ಅಂತ. ಅಯ್ಯಯ್ಯೋ ಮಮ್ಮಿ, ವಾಟ್, ವೈ ಕ್ರೈಯಿಂಗ್? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಲಾಲ್ಬಾಗ್ ಹೋಗೋಣ? ಕೈ ಮುಗಿತೀನಪ್ಪ, ನಾನು ಹೇಳೋದನ್ನ ಗಂಭೀರವಾಗಿ ಕೇಳಿಸ್ಕೊ. ಹೇಳು. ಆ ರಾಜಣ್ಣನ ಎದುರಿಗೆ ಎಲೆಕ್ಷನ್ ನಿಂತವಳಲ್ಲ, ಅವಳ ಎದುರ ಭದ್ರ ನೋಡಿದ್ಯಾ? ನೋಡದ, ನಾನು ಅವಳು ಹಾವು ಮುಂಗ್ಸಿ ಇದ್ದಂಗೆ. ಆಗ್ಲೇ 2 ಸಲ ವಾರ ಆಗೈತೆ. ಇದೇ ತರ ನಕ್ರ ಮಾಡ್ತಿದ್ರೆ 3ಕ್ಕೆ ಮುಕ್ತಾಯ ಮಾಡ್ಬಿಡ್ತೀನಿ ಅಷ್ಟೇ. ಕೈ ಮುಗಿತೀನಿ ಕಣೋ. ನೀನ್ ನನ್ ಮಾತು ಕೇಳೋದಾದ್ರೆ ಅವಳ ತಂಟೆಗೆ ಹೋಗ್ಬೇಡ. ಯಾಕೆ? ಮೌ ಸಖತ್ ತರ್ಲೆ ಆಂಟಿ, ಅದು ಬೇಜಾನ್ ಕಿರಿಕ್ ಮಾಡ್ತಾ ಇರ್ತಾಳೆ. ನಾನೇನು ಅಬ್ಬೆ ಪರಿಗಳು ಬಿಡ್ತೋ ನಂಗೆ ನೋಡ್ತಾಳೆ. ನಮ್ ಪಾಡಿ ನಾವಿದ್ರೆ ಆಯ್ತು ಕಣೋ. ನೀನ್ ನನ್ ಮಾತು ಸ್ವಲ್ಪ ಕೇಳು, ಆ ಯಮ್ಮನ್ ತಂಟೆಗೆ ಹೋಗ್ಬೇಡ. ನಮ್ಗೆ ಈ ಎಲೆಕ್ಷನ್ ಎಲ್ಲ ಏನು ಬೇಡ ಕಣೋ. ಆಯ್ತು, ಲೈಫಲ್ಲಿ ನೀ ನನಗ್ ಫಸ್ಟ್ ಟೈಮ್ ಗೆರೆ ಆಗ್ತಾ ಇದ್ಯಾ, ನಾನು ದಾಟಲ್ಲ. ಆದ್ರೆ ಯಾಕೆ ಅಂತ ಕಾರಣ ಹೇಳು. ನನ್ನೇನು ಕೇಳ್ಬೇಡ. ನಿನಗೆ ನಿಮ್ಮಮ್ಮ ಚೆನ್ನಾಗಿರ್ಬೇಕು, ಬ್ಯಾಡ್ಬೋ. ಇರೋದೊಂದೇ ಆಸೆ ಅಲ್ವಾ? ಅದಕ್ಕೆ ನೀನೇನು ನನ್ನ ಕೇಳ್ಬೇಡ, ನಾನೇನು ಹೇಳಲ್ಲ. ಏನು ಸುಪ್ನಾತಿ ನಾಟಕ ಆಡ್ತಾ ಇದೆಯಲ್ಲಿ? ಜಗಣ್ಣ, ನಂಬೇಡ ಇವಳ. ಅವಳ ಕಂಟ್ರಿ ಕಣ್ಣೀರು ಮಾತ್ರ ನಂಬೇಡ ನೀನು. ಸುಮ್ಮನೆ ಬಿತ್ಕೋ. ಕೇಳ್ಕೊಡ್ದು ಅಂತ ಹೇಳಿದೀನಿ, ಸುಮ್ಮನೆ ಮಲ್ಕೋ. ತಿನ್ಬೇಡ್ರಿ ಎಲ್ರು. ನಿನಗೆ ಹೇಳಿದ್ ಗೊತ್ತಾಗ್ಲಿಲ್ವಾ? ಅಣ್ಣ, ಅದು ಟೈಮ್ ಆಯ್ತಾ? ಆಯ್ತಾ ಮನೆಗೆ ಹೋಗಿ ನೀನು. ತಗೋ. ಹೇಳಪ್ಪ, ಏನಕ್ಕೆ ಅಮ್ಮ ಹಂಗಾಡ್ತಾಳೆ ಇವತ್ತು? ಅಮ್ಮನ ಅಯ್ಯೋ ಬಿತ್ರಿ ಅವಳು ಮಹಾಕಳ್ಳಿ. ವಿಷಯ ಏನು ಅಂತ ಹೇಳಪ್ಪ. ಯಾವ ಬಾಯಿಂದ ಹೇಳಪ್ಪ? ಈಗ ತಾನೆ ಕುಡ್ದಲ್ಲ, ಅದೇ ಬಾಯಿಂದ ಕಕ್ಕು. ಅಲ್ಲ ಜಗಣ, ಈಗ ಕಳಿತನ ಮಾಡುದು ತಪ್ಪ. ತಲೆ ಗುಳ ಬಿಡ್ಬೇಡ ನೀನು. ವಿಷಯ ಏನು ಅಂತ ಹೇಳು. ಮಗ, ನನ್ನ ರಾಜಗಳು ನೀನು ನನ್ನ ಮಗ ಅಲ್ಲ. ನೀನು ನನ್ನ ಮಗನೇ, ಆದ್ರೂ ನೀನು ನನ್ನ ಮಗ ಅಲ್ಲ. ನನ್ನ ಮಗ ಅಲ್ಲ ನೀನು. ಏನಿದೆ ಬರ್ತದೆ, ಬಿಟ್ಬಿಡೋದಲ್ಲ. ಏನು ಅಂತ ಹೇಳಪ್ಪ.
ಲಲಿತಮ್ಮ ನಮ್ಮನ್ನ ಕ್ಷಮಿಸ್ಬಿಡು. ನೋಡಮ್ಮ ಲಲಿತಮ್ಮ, ಈ ಹುಡುಗನ ನೋಡು, ಇಂಥ ಒಬ್ಬ ಮಗು ನಮ್ಮಂತ ಹೊಟ್ಟೆ ಹುಟ್ಟಾಗೈತಲ್ಲ. ಇವ್ ನೋಡಮ್ಮ, ಇವ್ರು ನಿಜವಾದ ತಾಯಿ ಲಲಿತಮ್ಮ. ನೀನಮ್ಮ ನೀನಮ್ಮ, ಇವ್ರು ನಿಜವಾದ ತಾಯಿ ನೀನಮ್ಮ. ಇವ್ರು ನಮ್ಮ ಮಗ ಅಲ್ಲ ಕಣಮ್ಮ, ಇವ್ರು ನಿನ್ನ ಮಗ. ಜಗಳ ನೀವು ತಾಯಿ ಕಣ ಹೇಳು, ಇವಳ ಕೇಳೋ ನಿನ್ನ ಮಗ. ಜಗಳ ಲೇ ಮಗ, ಇಷ್ಟೊತ್ತು ಎಲ್ಲೋಗಿದ್ದ? ಲೇ ಮಗ, ಲೇ ಇಲ್ಲಡ. ಹೇಳ್ಬಿಟ್ಟೆ, ಎಲ್ಲ ಹೇಳ್ಬಿಟ್ಟೆ. ಅವಳಮ್ಮ ಯಾರು, ಅವಳೇ ಎಂತವಳು, ನೀನ್ ಯಾರು, ನೀನೇ ಎಂತವಳು, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಎಂತ ಕೆಲಸ ಮಾಡ್ಬಿಟ್ಟಿದೀವಯ್ಯ. ನಮ್ ಜಗ್ಗ ಅವನಪ್ಪ. ಇದರಕ್ಕ ಒಳಗವ್ರೆ. ನೋಡು, ನಂಗೊತ್ತು, ನಂಗೆ ನಿಂಗ್ ಮಗ ತೋರಿಸ್ಲ ಹೋಗ್ತಾ ಇಲ್ಲ ಅಂತ, ಆದ್ರೆ ಬಂದಿದ್ದೀನಿ. ನನ್ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡ. ಮಾವ್, ನೀನ್ ಹಿಂಗೆಲ್ಲ ಕೈಯೆಲ್ಲ ಮುಗಿದ್ರೆ ಸುಮ್ನೆ ಇರಕ್ಕೆಲ್ಲ ನೋಡ್ ನಾನು. ಏನಮ್ಮ, ಏನ್ ತಪ್ಪು ಮಾಡಿದ್ಯಮ್ಮ ನೀನು? ಮಾವ್, ಯಾರ ಹತ್ರ ಕತೆ ಹೇಳ್ತಾ ಇದ್ದೀರಾ ನೀವು? ರಾಜರ ಮನೆ ಮಕ್ಕಳು ಕೂಡ ಈ ತರ ಬೆಳ್ದಿಲ್ಲ ನಂತರ. ಮಾವ್, ಒಂದಿನ ಕಷ್ಟ ಇರೋತ ತೋರಿಸಿದೆ ನೀನು, ಉಪವಾಸ ಇರೋತ ತೋರಿಸಿದ್ಯಾ ನೀನು. ಕಡ್ಡಿರೋದೇನೋ ಅಂತ ಗೊತ್ತಿಲ್ಲ ನನ್ಗೆ. ಮಾವ್, ನನ್ಗೆ ಇವಾಗ್ಲೂ ಚೆನ್ನಾಗಿ ನೆನಪಿದೆ. ನಾನು ನಿನ್ನೆ ಹಾಲು ಕುಡ್ದೆ ಬೆಳೆದವನು. ಯಾವನೋ ಕುಡ್ಕ ಬಂದು ಯಾವನ ತೋರಿಸ್ಬಿಟ್ಟು ನಿಮ್ಮಮ್ಮ ಅಂತ ಹೇಳ್ಬಿಟ್ರೆ ನಾನ್ ನಂಬಿಡ್ಬೇಕಾ? ಆ ಬ್ರಹ್ಮ ಬಂದ್ ಹೇಳಿದ್ರು ನಂಬಕ್ಕಿಲ್ಲ. ಎಲ್ರು ತಮಾಷೆ ಮಾಡ್ಬೇಡಿ ನನ್ನ ಹತ್ರ. ಒಯ್ತಾರೆ ನಂಬೇಕು ಕಣಪ್ಪ, ಇದೇ ಸತ್ಯ. ಯಾವ್ದಮ್ಮ ಸತ್ಯ? ನೋಡು, ಸುಮ್ನೆ ಏನಾರ ಮಾತಾಡಬೇಡ ನೀನು. ಅಲ್ಲ ಕಣೋ, ಆ ಲಲಿತಮ್ಮ ಅವತ್ತಿದ್ದ ಪರಿಸ್ಥಿತಿಲಿ. ಮಾವ್, ಈ ಓಳು ಭಜನೆ ಎಲ್ಲ ಕೇಳಕ್ ನಾನು ರೆಡಿ ಇಲ್ಲಮ್ಮ. ನೋಡು, ನಾಳೆಯಿಂದ ಅಮ್ಮನ ಮುಖ ನಾನು ನೋಡೋದು ಬೇಡ, ಈ ವಿಷಯ ಮಾತಾಡೋದು ಬೇಡ. ಎಣ್ಣೆಟ್ಟೆಲ್ಲ ಮರ್ತ್ ಬಿಡ್ತೀನಿ. ಹೋಗ್ಬಿಡಮ್ಮ ನೀನ್ ಇಲ್ಲಿಂದ. ಕಣ್ಣರಿದೆ ಹೋದ್ರು ಕಳ್ಳರಿತದೆ ಕಣೋ. ಅದ್ ನಿನ್ ಬಿಡೋಕ್ಕಿಲ್ಲ, ಹುಡುಕೊಂಡ್ ಬಂದೇ ಬರ್ತದೆ. ಅದಕ್ ಮುಂಚೆ ನಾನೇ ನೋಡಮ್ಮ, ಇವನೇ ನಿನ್ ಮಗ, ಇಷ್ಟ ಬೆಳೆದವನ್ನೇ. ನೋಡು, ನನಗ್ ಬುದ್ಧಿ ಬಂದಾಗ್ಲೇ ವಿಷಯ ಹೇಳ್ಬೇಕಾಗಿತ್ತು, ಉಗ್ದ ಆಚೆ ಕಟ್ಬೇಕಾಗಿತ್ತು ನೀವು. ಹೇಳ್ಬೇಕು ಅಂತ ಇದ್ದೆ ಕಣೋ. ನಾನು ಹೇಳ್ಬಿಟ್ರೆ ನೀನ್ ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತೀವ ಅಂತ ಭಯ ಪಟ್ಕೊಂಡು ನಾನು ಹೇಳಿಲ್ಲ. ಈಗೆಲ್ಲ ಗೊತ್ತಾಗೋಯ್ತಲ್ಲ. ಇವತ್ತು ನಾನು ಇದನ್ನೆಲ್ಲ ಮುಚ್ಚಿಟ್ಕೊಂಡ ಇದ್ರೆ ಪಾಪ ಆ ತಾಯಿಗೆ ಮೋಸ ಮಾಡ್ದಂಗ ಆಗಲ್ವೇನೋ. ನೋಡಮ್ಮ, ಈ ಅಮೃತ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ನ ಬಿಟ್ಟೋಗೋ ಪರಿಸ್ಥಿತಿ ನನ್ಗೇನಾದ್ರು ಬಂದ್ರೆ ಈ ಜಗ್ಗಿ ಎಲ್ಲ ಹೋಗೋದು, ಈ ಜಗ್ಗಿ ಹೆಣ ಅದು ನೋಡೋ ಆಸೆ ನಿಮ್ಗಿದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹೋಗಿ. ನೀನ್ ಹೆಂಗೆಲ್ಲ ಮಾತಾಡ್ಬಾರ್ದು. ನನ್ ಬಿಟ್ಟು ಹೋಗಲ್ಲ, ನನ್ ಬಿಟ್ಟು ಹೋಗಲ್ಲ, ನನ್ ಬಿಟ್ಟು ಹೋಗಲ್ಲ. ಇಲ್ಲ ಇಲ್ಲ, ನನಗ್ ಮಾತಾಡು, ನನ್ ಬಿಟ್ಟು ಹೋಗಲ್ಲ ಬಿಡಮ್ಮ, ಹೋಗಲ್ಲ ಬಿಡು. ಆಯ್ತು, ನಾನೇನು ಎಣ್ಣೆ ಇಟ್ಟಲ್ಲಿ ಹೇಳ್ತಲ್ಲ, ಹೋಗ, ನೀವು ಹೋಗ್ ಮನೆಗೆ ಹೋಗಮ್ಮ. ಹಲೋ ಜಗ್ಗಿ, ಇನ್ನು ಎದ್ದಿಲ್ವಾ? ಏನ್ ಹೇಳು? ಎದ್ಬಿಟ್ಟು ಅರ್ಜೆಂಟ್ ಆಗಿ ಕಮಲ ಮುಂದ್ ಗುಂಡಿತಾವ ಬಾ. ಯಾಕೆ? ಲಲಿತ ಮುಂದು ಪಾದಯಾತ್ರೆ ನಡೀತದೆ. ಇನ್ಮೇಲೆ ನಾನು ಎಲ್ಲೂ ಬರಲ್ಲ, ಯಾವ ಎಲೆಕ್ಷನ್ ಡ್ಯೂಟಿನೂ ಮಾಡಲ್ಲ. ಇದೊಂದ್ಸಲ ಬಂದ್ಬಿಡು, ಆ ಅಮ್ಮನ್ ಕತೆ ಎಂಡಿಂಗ್ ಸೀನ್ ನೋಡುವಂತೆ. ಏನ್ ಹೇಳ್ತಾ ಇದೀಯ ನೀನು? ಗುರು, ನಮ್ಮ ಅಪ್ಪಾಜಿ ಅವಳನ್ನ ಕಳಿಸ್ಬಿಡು ಅಂತ ಭಾರಿ ಹಿಂಸೆ ತೋರ. ಅದಕ್ಕೆ ನಮ್ ಕೂಳೆಗೊಂದು ಕ್ವಾರ್ಟರ್ ಹಾಕ್ಸ್ಬಿಟ್ಟು ಕೈಗೊಂದು ಪಾಕ ಕೊಟ್ಟು ಅವಳು ಮುಗಿಸ್ಬಿಡು ಅಂತ ಕಳಿಸ್ಬಿಟ್ಟಿದೀನಿ. ಜಗೆ ಎಲ್ಲ ನಿಂದ ಐಡಿಯಾ. ಆ ಅಮ್ಮಂಗೆ ಏನ್ ಮಾಡ್ಬೇಡ ನೀನು. ಇನ್ 10 ನಿಮಿಷ. ಹಲೋ ಹಲೋ
ಅಯ್ಯ ಸತೈತ್ ಕಣ ಇದು ಎಲ್ಲ ಕರೆಂಟ್ ಚುಚ್ಚೋ ನಮ್ಮ ಯುವ ಜನಾಂಗಕ್ಕೆ ದೊಡ್ಡ ಶಾಪವಾಗಿರೋ ಅಂದ್ರೆ ನಮ್ಮ ರಾಷ್ಟ್ರೀಯ ಪಕ್ಷಗಳು ಯುವ ಜನತೆಗೋಸ್ಕರ ನಿಮ್ಮೆಲ್ಲರ ಸಹಮತ ಬೇಕು. ಇಷ್ಟು ಹೇಳಿ ನನ್ನ ಭಾಷಣ. ನಿಜ ಹೇಳ್ತಾ ಇದೆಯೇನೋ? ಏನ್ ಕೇಳ್ಗಾಲ ಬತ್ತಪ್ಪ, ಲಲಿತಮ್ಮರ್ಗೆ ಗತಿ ಬಂದ್ಬಿಡ್ತಲ್ಲ. ತಂದೆ ತಾಯಿ ಪ್ರೀತಿನ ತೋರಿಸಿ ನಮ್ ತಾಯಿನ ಕಿತ್ಕೊಂಡೇ ಇದೆಯಲ್ಲ, ಇದ್ ನ್ಯಾಯನ? ಬೇಕಾದ್ರೆ ನಮ್ ಜೀವನ ತಗೋತೇವೆ, ನನ್ ತಾಯಿ ಜೀವನ ಅನಾಥನ್ ಮಾಡ್ಬೇಡ ದೇವ್ರೆ. ಹೋಗಿ ಹೋಗಿ ಆ ಕೋತಿ ರಾಜ ಹುಲಿಗೆ ಡೀಲ್ ಒಪ್ಸಿದ್ಯಾ, ಎಡವಟ್ ಮಾಡಿಟ್ಟವನೆ. ಲಲಿತಮ್ಮ ಇನ್ನೂ ಬದುಕವಳೆ. ಗೊತ್ತು, ಬೇಕಾಗಿತ್ತ ನಿನ್ಗೆ? ಏನ್ ಮಾಡ್ಲಿ ಸುಂದ್ರಿ, ಅವಳು ನಂಗೆ ನಿದ್ರೆ ಕೊಡ್ತಾ ಇಲ್ಲ. ಭೂತ ಭೂತ ಕಾಡ್ದಂಗ್ ಕಾಡ್ತವಳು ನನ್ನ. ಈ ಪದವಿ ಸಿಗಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಅವಳೇನಾದ್ರೂ ಬದುಕಿದ್ರೆ ಬಿಡ್ತಾಳ ನನ್ನ, ತೋಳಿ ಪಟ್ಟ ಮಾಡಕ್ ಬಿಡ್ತಾಳೆ. ನನಗೆ ಗೊತ್ತು. ಅಪ್ಪಾಜಿ ಶರಣು. ಅಪ್ಪಾಜಿ ನಾನ್ ಸುಂದ್ರಿ ಮಾತಾಡ್ತಾ ಇರೋದು. ಅಣ್ಣ ಹೇಳಣ್ಣ. ನಿಮ್ ಹುಡುಗರಿಗೆಲ್ಲ ಹುಷಾರಾಗಿರ ಕೇಳು. ಮ್ಯಾಟ್ರ್ ಎಲ್ಲೂ ಹೊರಗಡೆ ಮಾತಾಡಬೇಡಿ. ಚೇ ಉಸಿರೇ ಬಿಡಲ್ಲಣ್ಣ. ಅಣ್ಣ ಯಾರು ಬಂದ್ರು, ಆಮೇಲೆ ಮಾಡ್ತೀನಿ ನೋಡೋಣ. ಜಗೆ ಮಾಮ ಉಸಿಳ್ಕೊಂಡ್ಬಿಡ್ತಂತೆ ಗುರು. ಅವಳ ಆಸ್ಪತ್ರೆಗೆ ಎತ್ತಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದಮ್ಮ, ನಮ್ಮ ಪಕ್ಷಕ್ಕೆ ಸಿಂಪತಿ ಕ್ರಿಯೇಟ್ ಮಾಡ್ದಲ್ಲಮ್ಮ. ಅಯ್ಯೋ ಕೂಳೆ ಸಿಕ್ಕಾಕೊಂಡವನೆ ಎಸ್ ಐ ನಮ್ಮವನು. ಅವ್ನು ಲೂಜ್ ಅಂತ ಸರ್ಟಿಫಿಕೇಟ್ ಮಾಡ್ತಾನೆ ಗುರು. ನಮ್ಮ ಅಮ್ಮ ಸತ ಹೋಗಿ ಕೇಸ್ ತಿನ್ನಲ್ಲಮ್ಮ. ದರಿದ್ರ ದೊಡ್ಡ ಇನ್ನು ಮೇಲೆ ಆ ಅಮ್ಮನ ಬಗ್ಗೆ ಚೀಪಾಗಿ ಮಾತಾಡ್ಬೇಡ. ನೋಡು ಮಾಮ, ನೀನ್ ಆ ಅಮ್ಮನ ಮುಂದೆ ಆಪೋಸಿಟ್ ಆಗಿ ನಿಲ್ಬಾರ್ದು. ನನ್ಗೆ ಎಲೆಕ್ಷನ್ ಬೇಡ, ಆ ಅಮ್ಮನ MLA ಆಗ್ಲಿ ಅಂತ ನೀನ್ ಅನೌನ್ಸ್ ಮಾಡ್ಬೇಕು. ಸಿಗ್ಲಿ, ಈಗಲೇ ಅವ್ನ ಭಾಷಣ ಬರೆಯೋ. ಇಲ್ಲಿಗೆ ಟಿವಿ ಅವ್ರನ್ನ ಪ್ರಸ್ತವನ ಕರೆಸ್ತೀನಿ, ಓಕೆನಾ? ಹಂಗೆ ಒಂದು ಕಾರ್ಪೊರೇಷನ್ ವ್ಯಾನ್ ತರ ಕೇಳ್ಬಿಡು, ನಾನು ಎಣ್ಣೆ ಹತ್ಕೊಂಡೋಗಕ್ಕೆ. 4 ಎಕರೆ ತೋಟ 3 ಸೈಟ್ ಮಾಡ್ತಾನೆ, ದುಡ್ಡನ್ನ ಎಲೆಕ್ಷನ್ ಅಲ್ಲಿ ಸುರಿಯಕ್ಕೆ. ನನಗೆ ಗೊತ್ತಿಲ್ಲ ಕಣೆ. ಲಲಿತಮ್ಮನ ಆಪೋಸಿಟ್ ನಂಗೆ ಕೆಲಸ ಮಾಡಕ್ ಆಗಲ್ಲ ಅಷ್ಟೇ. ವರ್ಕ್ ಮಾಡಕ್ಕಾಗಿರೋ ಹೋಗಲೇ. ಕತ್ತೆ ಬಾಲ ಕುದುರೆ ಜುಟ್ಟು ಇಷ್ಟ ದಿನ ದುಡ್ಡು ನಿಲ್ವಾ? ಅಧಿಕಾರ ಬೇಡ ನಿಯತ್ತು. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಬಿಡ್ತೀನಿ. ಮಂಜು ಹೇಳಿವ್ನಿಗೆ, ನನ್ನ ಮಾತು ಕೇಳ್ತಲ್ಲ ಹೇಳಿವ್ನಿಗೆ. ನೀನು ಒಬ್ಬನೇ ದುನಿಯಾ ನೋಡಿರೋದು. ನೀನು ಸಾಕಷ್ಟು ಜನ ಮೇಯಿಸ್ಬಿಟ್ಟಿದೀನಿ ಬ್ಯಾ ಅಂತ ನೋಡೋ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಅಲ್ಲೇ ನನ್ ಕಡೆ ಐತೆ. ಇರಂಗಿದ್ರ ಜೊತೆ ಇರು ಹೋಯ್ತಾ ಇರಲ್ಲ. ಬೇಡ ಬೇಡ ಹಳೆ ಹುಲಿ, ನನ್ನ ಮಾತು ಕೇಳು ನೀನು. ಮುಂದೆ ನನಗೂ ನಿನ್ಗೂ ಬೇಜಾನ್ ರಿಲೇಶನ್ಶಿಪ್ ಬೆಳೆದಿದೆ. ನನ್ನ ಮಾತು ಕೇಳು ನೀನು. ನೋಡ, ಹಣೆ ಬರ ಸರಿ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನಿನ್ ತಾಕತ್ತೇನೆ ತೋರ್ಸ್ ಹೋಗೋ. ಹೋಗ ಅನುಭವಿಸ್ತೀಯ ಮಗನೇ. ಹೀನ ಮಾನವಾಗಿ ಸೋಲ್ತೀಯ ನೀನು. ಬರ್ಕೊಂಬಿಡು, ಬರ್ಕೊಟ್ಬಿಡು ಅವನಿಗೆ. ನಮಕ ರಾಮು ಆಪೋಸಿಟ್ ಹತ್ರ ದುಡ್ಡಿನ ಬಿಟ್ಟವನೆ. ನೀ ಎತ್ತಿಲ್ದ್ರೆ ನನ್ ಮಗ. ರೇ ಸ್ವಾಮಿ, ಅವನಂತನಲ್ಲ ರೀ. ಎಣ್ಣೆ ಗಿಣ್ಣೆ ಹೊಡ್ಕೊಂಬಂದ್ ತಮಾಷೆ ಮಾಡಿರ್ಬೇಕು ಅಷ್ಟೇ. ಎಂತದು ಇಲ್ಲ. ಬಿಕಾರಿ ನನ್ ಮಕ್ಳಿಗೆ ದುಡ್ಡಿನ ರುಚಿ ತೋರ್ಸನಲ್ಲ, ಮಿಸ್ಟೇಕ್ ಆಗ್ಬಿಡ್ತು. ಏನಯ್ಯ ರಾಜ ಹುಲಿ, ನಾನೇ ಫೋನ್ ಮಾಡೋಣ ಅಂತಿದ್ದೆ, ನೀನೇ ಮಾಡ್ಬಿಟ್ಟಿದ್ಯಾ? ನೀನೇ ಫೋನ್ ನೋಡಕಂತಿದ್ದ? ಏನಣ್ಣ ವಿಷಯ? ನನ್ ಮಗ ನೀನು ನಾನ್ ಸಪೋರ್ಟ್ ವಾಪಸ್ ತಗೊಂಡಿದ್ ಮಾರನೇ ದಿನನೇ ನನ್ ಕ್ಯಾಂಡಿಡೇಟ್ ನ ಚುಚ್ಚಿದ್ಯಲ್ಲ, ಹಾಳಾಗೋಗ್ಲಿ ಬಿಡು. ನಾನು ಉಗ್ದವಳನ್ನ ದೂರ ಇಟ್ಟಿದ್ದೀನಿ. ಹಂಗಾರೆ ನಮ್ಗ ಹತ್ರ ಆಗ್ಬೋದಲ್ಲ.
ಚೈಲ್ಡ್ ಹುಡುಗರನ್ನ ಮೆರೆಸ್ತಾ ಇದ್ದೆ, ಯಾಕೆ ಇಟ್ಲಿಲ್ವಾ? ಎಲ್ರನ್ನು ಉಗ್ದಟ್ಟಾಯ್ತಪ್ಪ. ನೋಡ ನೀನ್ ಬಾ ಕುಂತ್ಕೊಳ್ಳೋಣ, ಮಾತಾಡೋಣ. ನೋಡ ಗೌರ್ಮೆಂಟ್ ಪಾರ ಮಾಡೋರ್ ಜೊತೆ ಇದ್ರೆ ನಿಂಗೂ ಬೆಲೆ, ನಿನ್ನೆಲ್ಲ ಡಿಮೆಂಡ್ಸ್ ಓಕೆಪ್ಪ. ಹಂಗಾದ್ರೆ ಮೊದ್ಲು ನನ್ನ ತಮ್ಮಂದಿರನ್ನ ಬಿಡಿಸು. ನನ್ನ ಎಳೆ ಎಸ್ಐ ಕೆಲಸ ಆಯ್ತು ಅಂತ ಇಟ್ಕ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ನೀನು ನಿನ್ ತಮ್ದಿರ ಎಲ್ರು ನನ್ನ ಜೊತೆ ಇರ್ತೀರಾ ಅಷ್ಟೇ. ಓಕೆ, ಇರ್ತೀನಣ್ಣ.